ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 31ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 31. ಕುಶ ಕಾಶಮಯಂ ಬರ್ಹಿರಾಸ್ಥೀರ್ಯ ಭಗವಾನ್ ಮನುಹು ಅಯುಜದ್ಯಜ್ಞ ಪುರುಷಂ ಲಬ್ಧಾ ಸ್ಥಾನಂ ಯತೋ ಭುವಂ. ಅನುವಾದ: ಕುಶ ಮತ್ತು ಕಾಶಗಳ ಆಸನವನ್ನು ಹಾಸಿಕೊಂಡು ಮನುವು ತಾನು ಯಾರ ಅನುಗ್ರಹದಿಂದ ಈ ಲೌಕಿಕ ಭೂತಲದ ರಾಜ್ಯ ಭಾರವನ್ನು ಪಡೆದಿದ್ದನೋ ಆ ದೇವೋತ್ತಮ ಪುರುಷನಾದ ಭಗವಂತನನ್ನು ಪೂಜಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸರ್ವ ಸಂಪತ್ ಸಮೃದ್ಧವಾದಂತಹ ಬರ್ಹಿಷ್ಮತಿ ನಗರಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಭಗವಂತ ವಿಷ್ಣು ವರಾಹನಾಗಿ ಅವತಾರ ತಗೊಂಡಾಗ ಅವನ ಮೈಯಿಂದ ರೋಮಗಳು ಉದುರಿತು. ಅವನು ತನ್ನ ಮೈಯನ್ನು ಅಲಗಾಡಿಸ್ತಾನಲ್ಲ, ಆಗ ಉದುರಿದಂತಹ ರೋಮಗಳು ಸದಾ ಹಸಿರಾಗಿರುವಂತಹ ಹರಿತವಾದಂಥ ಅಂಚುಗಳಿರುವಂತಹ ಕುಶ ಅನ್ನುವಂಥ ಹುಲ್ಲಾಗಿ ಅದು ಬದಲಾಗುತ್ತೆ. ಅಂದರೆ ಈಗ ನಾವು ಚಾಪೆಗೆಲ್ಲ ಬಳಸ್ತೀವಲ್ಲ, ಆ ರೀತಿಯ ಒಂದು ಹುಲ್ಲದು. ತಾವು ಮಾಡುವಂಥ ಯಾಗಾಚರಣೆಗೆ ಅಡ್ಡಿ ಬರ್ತಾ ಇದ್ದಂಥ ದಾನವರನ್ನು ಸೋಲಿಸಿದ ಮೇಲೆ ಋಷಿಗಳು ಅದರಿಂದನೇ ಭಗವಂತ ವಿಷ್ಣುವನನ್ನು ಪೂಜೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕುಶ ಮತ್ತು ಕಾಶಗಳ ಆಸನವನ್ನು ಹಾಕ್ಕೊಂಡು, ಅಂದರೆ ಆ ಹುಲ್ಲು ಇರುತ್ತಲ್ಲ ಅದನ್ನು ಚಾಪೆಯ ರೀತಿ ಹಾಕ್ಕೊಂಡು ಆಸನ ಮಾಡ್ಕೊಳ್ತಾನೆ ಒಂದು ಕೂತ್ಕೊಳ್ಳೋದಕ್ಕೆ. ಅದರ ಮೇಲೆ ಮನು ತಾನು ಯಾರ ಅನುಗ್ರಹದಿಂದ ಈ ಒಂದು ಲೌಕಿಕ ಭೂತಲದ ಅಂತಂದ್ರೆ ಏನು ಇಡೀ ವಿಶ್ವದ ರಾಜ್ಯಭಾರವನ್ನು ಪಡೆದಿದ್ನೋ, ಭಗವಂತನ ಅನುಗ್ರಹದಿಂದ ತಾನೇ ಅವನು ರಾಜನಾಗಿರುವಂಥದ್ದು. ಈಗ ಆ ಭಗವಂತನನ್ನು ಅವನು ಪೂಜಿಸ್ತಾನೆ. ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮನುವು ಮಾನವ ಜಾತಿಯ ತಂದೆ. ಆದ್ದರಿಂದ ಸಂಸ್ಕೃತದಲ್ಲಿ ಮನುಷ್ಯ ಎಂಬ ಪದ ಮನುವಿನಿಂದ ನಿಷ್ಪನ್ನವಾಗಿದೆ. ಈ ಜಗತ್ತಿನಲ್ಲಿ ಸಾಕಷ್ಟು ಸಂಪತ್ತನ್ನು ಹೊಂದಿ ಉತ್ತಮ ಸ್ಥಿತಿಯಲ್ಲಿ ಇರುವವರು ವಿಶೇಷವಾಗಿ ಮನುವಿನಿಂದ ಪಾಠ ಕಲಿಯಬೇಕು. ಅವನು ತನ್ನ ರಾಜ್ಯ ಮತ್ತು ಸಮೃದ್ಧಿಗಳೆಲ್ಲ ದೇವೋತ್ತಮ ಪರಮಪುರುಷನಿಂದ ಬಂದ ಕೊಡುಗೆಗಳೆಂದು ತಿಳಿದಿದ್ದನು. ಹಾಗಾಗಿ ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದನು. ಅಂತೆಯೇ ಮನುವಿನ ವಂಶಜರು, ಅಂದರೆ ಮಾನವ ಜೀವಿಗಳು, ವಿಶೇಷವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವವರು ತಾವು ಪಡೆದ ಸಂಪತ್ತೆಲ್ಲವನ್ನೂ ದೇವೋತ್ತಮ ಪರಮಪುರುಷನಿಂದ ಬಂದ ಉಡುಗೊರೆಗಳೆಂದು ಪರಿಗಣಿಸಬೇಕು. ಅಂದರೆ ಅರ್ಥ ಇಲ್ಲಿ ಮನು ಅನ್ನೋನು ಯಾರು ಅಂತಂದರೆ ಮನುಷ್ಯ ಜಾತಿಯ ತಂದೆ. ಮನು ಅನ್ನೋನೇ ಈ ಮನುಷ್ಯ ಜಾತಿಯನ್ನು ಬೆಳೆಸಿರೋನು ಅಥವಾ ಉತ್ಪತ್ತಿ ಮಾಡಿರುವಂಥವನು. ಅದಕ್ಕೆ ಸಂಸ್ಕೃತದಲ್ಲಿ ಮನುಷ್ಯ, ಮನುವಿನಿಂದ ಬಂದವರು ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ಅನ್ನುವಂಥ ಪದ ಮನುವಿನಿಂದ ನಿಷ್ಪನ್ನವಾಗಿದೆ ಅಂತ ಹೇಳೋದು. ಈ ಜಗತ್ತಲ್ಲಿ ಸಾಕಷ್ಟು ಸಂಪತ್ತನ್ನು ಹೊಂದಿ ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇರ್ತಾರಲ್ಲ ಅಂಥವ್ರು ಮನುವಿನಿಂದ ಪಾಠ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಹತ್ರ ಆಸ್ತಿ ಪಾಸ್ತಿ ಅಂತಸ್ತು ಏನಾದರೂ ಬಂದ್ಬಿಡ್ತು ಅಂತಂದರೆ ನಮಗೆ ನಾನು ಅನ್ನುವಂಥ ಅಹಂಕಾರ ಹೆಚ್ಚಾಗ್ಬಿಡುತ್ತೆ. ಇದೆಲ್ಲ ನಾನೇ ಸಂಪಾದನೆ ಮಾಡಿದ್ದು, ನನ್ನ ಹತ್ರನೇ ಇರೋದು, ಹಾಗೆ ಹೀಗೆ ಅಂತಂದ್ಬಿಟ್ಟು ಅದಕ್ಕೆ ಮನುವಿನಿಂದ ಕಲಿಬೇಕು ಅಂತ. ಯಾಕೆಂದರೆ ಅವನು ತನ್ನ ರಾಜ್ಯ ಮತ್ತು ಸಮೃದ್ಧಿ ಏನೇ ಇದ್ದರೂ ಕೂಡ ಅದೆಲ್ಲ ಭಗವಂತನಿಂದ ನನಗೆ ಸಿಕ್ಕಿರುವಂಥದ್ದು, ಅವನ ಕೃಪೆಯಿಂದ ನನಗೆ ಸಿಕ್ಕಿರುವಂಥದ್ದು ಅಂತ ತಿಳ್ಕೊಂಡು ಅವನು ಸದಾ ಭಕ್ತಿಯಲ್ಲಿ ನಿರತನಾಗಿರ್ತಾನೆ. ರಾಜನಾಗಿರುವಂಥವನು ಎಲ್ಲ ಇದೆ ಅವನ ಹತ್ರ. ಅವನು ಯಾಕೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು? ಯಾಕೆ ಅಂದರೆ ಅವನೇ ಕೊಟ್ಟಿರೋದು ಇದೆಲ್ಲಾನು. ಯಾವಾಗ ಬೇಕಾದರೂ ಅವ್ನು ಕಿತ್ಕೊಳ್ಬೋದು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವನ ಹತ್ರ ಎಷ್ಟೇ ಸಂಪತ್ತಿದ್ರೂ ಕೂಡ ಇದೆಲ್ಲ ಭಗವಂತನ ಕೊಡುಗೆ ಅಂತಂದ್ಬಿಟ್ಟು ಸದಾ ಭಕ್ತಿಯಲ್ಲಿ ನಿರತನಾಗಿರ್ತಾನೆ. ಅದೇ ರೀತಿ ಮನುವಿನ ವಂಶಜರು ಯಾರು? ನಾವೇ ಮನುಷ್ಯರು. ಅವರು ಕೂಡ ಯಾರು ಉತ್ತಮ ಸ್ಥಿತಿಯಲ್ಲಿರ್ತಾರೋ ವಿಶೇಷವಾಗಿ ಅಂಥವರು ನಮ್ಮ ಹತ್ರ ಏನಾದರೂ ಸಂಪತ್ತುಗಳಿದೆ ಅಂತಂದರೆ ಅದೆಲ್ಲ ಭಗವಂತನಿಂದ ಬಂದಿರುವಂಥ ಉಡುಗೊರೆ ಅಂತ ತಿಳ್ಕೋಬೇಕು. ಬೇರೆಯವ್ರಿಗೆ ಕೊಟ್ಟಿಲ್ಲ, ನನಗೆ ಕೊಟ್ಟಿದ್ದಾನೆ ಅಂತಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ, ಭಗವಂತ ನನ್ನ ಮೇಲೆ ಕೃಪೆ ಮಾಡಿ ನನಗೆ ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಬುದ್ಧಿ ಇರಬೇಕು. ಮತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಬೇಕು. ಅದನ್ನು ಇದೆ ಅಂತಂದ್ಬಿಟ್ಟು ತಾನೇ ಅದನ್ನು ಅನುಭವಿಸ್ತಾ ಅಹಂಕಾರದಲ್ಲಿ ಮೆರೆಯೋ ಅಂಥದ್ದಲ್ಲ. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನನ್ನು ಪ್ರಸನ್ನಗೊಳಿಸಲು ಆಚರಿಸುವ ಯಜ್ಞಗಳಲ್ಲಿ ಭಗವಂತನ ಸೇವೆಗಾಗಿ ಆ ಸಂಪತ್ತುಗಳನ್ನು ಸದುಪಯೋಗ ಪಡಿಸಬೇಕು. ಅದೇ ಸಂಪತ್ತು ಸಮೃದ್ಧಿಗಳನ್ನು ಸದುಪಯೋಗ ಪಡಿಸುವ ಮಾರ್ಗ. ಅಂದರೆ ಅರ್ಥ ಏನು? ಭಗವಂತನನ್ನು ತೃಪ್ತಿಪಡಿಸೋದಕ್ಕೋಸ್ಕರ
ಆಚರಣೆ ಮಾಡ್ತಾರಲ್ಲ ಯಜ್ಞಗಳು, ಅದರಲ್ಲಿ ಭಗವಂತನ ಸೇವೆಗೆ ಅಂತಾನೆ ಈ ಸಂಪತ್ತುಗಳನ್ನೆಲ್ಲ ಉಪಯೋಗಿಸ್ಬೇಕು. ಆ ರೀತಿ ನಾವು ಉಪಯೋಗಿಸ್ತೀವಲ್ವ, ಅದೇ ಸಂಪತ್ತು ಸಮೃದ್ಧಿಗಳನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕಿರುವಂಥ ದಾರಿ. ಯಾರಾದರೂ ಯಜ್ಞದ ಆಚರಣೆಗಳು ಮಾಡ್ತಾ ಇದ್ರೆ, ದೇವರ ಕೆಲಸಗಳು ಮಾಡ್ತಾ ಇದ್ದಾಗ ನಾವು ಆದಷ್ಟು ನಾವು ದಾನ ಕೊಡ್ತೀವಲ್ವ, ದುಡ್ಡನ್ನು ಕೊಡ್ತೀವಲ್ವ, ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ಹತ್ರ ಇರುವ ಸಂಪತ್ತೇನಿದೆಯೋ ಅದೆಲ್ಲ ಭಗವಂತ ಕೊಟ್ಟಿರುವಂಥದ್ದು. ಸೊ ಅವನ ಕಾರ್ಯಗಳಿಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಒಂದೇ ಅದರ ಒಂದು ಉದ್ದೇಶ. ಸೊ ಆ ರೀತಿ ಮಾಡಿದ್ರೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಸರ್ವೋತ್ತಮನಾದ ಭಗವಂತನ ಕೃಪೆ ಇಲ್ಲದೆ ಯಾರೂ ಸಂಪತ್ತು, ಸಮೃದ್ಧಿ, ಉತ್ತಮ ಜನ್ಮ, ಸುಂದರ ದೇಹ ಅಥವಾ ಉತ್ತಮ ಶಿಕ್ಷಣಗಳನ್ನು ಸಾಧಿಸಲಾರರು. ಆದ್ದರಿಂದ ಅಂತಹ ಅಮೂಲ್ಯ ಸೌಲಭ್ಯಗಳನ್ನು ಸಂಪಾದಿಸಿದವರು ಭಗವಂತನನ್ನು ಪೂಜಿಸುವುದರಿಂದ ಮತ್ತು ಅವನಿಂದ ಸ್ವೀಕರಿಸಿದ್ದೆಲ್ಲವನ್ನೂ ಸಮರ್ಪಿಸುವುದರಿಂದ ಅವನಿಗೆ ತಮ್ಮ ಕೃತಜ್ಞತೆಗಳನ್ನು ತೋರಬೇಕು. ನೋಡಿ, ಇದೊಂದು ಒಳ್ಳೆ ವಿಷಯವನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಭಗವಂತನ ಕೃಪೆ ಇಲ್ಲದೆ ಯಾರು ಏನನ್ನೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾರೋ ಒಬ್ಬರು ತುಂಬ ಸುಂದರವಾಗಿರ್ತಾರೆ ಬೇರೆಯವರಿಗಿಂತ ಅಂತಂದರೆ ಅದು ಭಗವಂತನ ಕೃಪೆ. ಕೆಲವರಿಗೆ ಸಂಪತ್ತು ಹೆಚ್ಚಾಗಿರುತ್ತೆ, ಕೆಲವರಿಗೆ ಒಳ್ಳೆ ಜನ್ಮ ಸಿಕ್ಕಿರುತ್ತೆ, ಇನ್ನು ಕೆಲವರಿಗೆ ಯಾವುದೋ ಒಂದು ವಿಷಯದಲ್ಲಿ ಪಾರಂಗತರಾಗಿರ್ತಾರೆ. ಇದೆಲ್ಲವೂ ಕೂಡ ಭಗವಂತನ ಕೃಪೆ ಇರೋದರಿಂದ ಸಿಕ್ಕಿರುವಂಥದ್ದು. ಇಲ್ಲ ಅಂತಂದರೆ ಇದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಈ ರೀತಿ ಅಮೂಲ್ಯವಾಗಿರುವಂಥ ಸೌಲಭ್ಯಗಳನ್ನು ಸಂಪಾದನೆ ಮಾಡಿದ್ದಂಥವರು ಭಗವಂತನನ್ನು ಪೂಜಿಸಬೇಕು. ಮತ್ತು ಏನು ನಮ್ಮ ಹತ್ರ ಇದೆಯೋ, ಅವನಿಂದ ನಮಗೇನು ಬಂದಿದೆಯೋ ಅದನ್ನೆಲ್ಲ ಅವನಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನನಗೇನೋ ಒಂದು ವಿಷಯ ಗೊತ್ತಿದೆ ಅಥವಾ ನನಗೇನೋ ಒಂದು ತಿಳ್ಕೊಳ್ಳುವಂಥ ಒಂದು ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತಂದರೆ, ಅದನ್ನು ನಾನು ತಿಳ್ಕೊಂಡಿದ್ದೀನಿ ಅಂದರೆ ಬೇರೆಯವ್ರಿಗೆ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಹೇಳ್ಕೊಡೋದು ಕೂಡ ಭಗವಂತನಿಗೆ ಕೃತಜ್ಞತೆ ತೋರಿಸ್ದಾಗೆ. ನಮಗೇನಾದರೂ ಒಂದು ಸಿಕ್ಕಿದ್ರೆ ನಮ್ಮ ಹತ್ರನೇ ಇಟ್ಕೊಬಾರ್ದು, ಅದನ್ನು ಹಂಚಬೇಕು, ನಾವು ಬೇರೆಯವ್ರಿಗೂ ಕೊಡಬೇಕು. ಅದನ್ನು ಅವರು ಅದರಿಂದ ಏನೋ ಒಂದನ್ನು ಪಡ್ಕೊಳ್ತಾರೆ. ಆಯಿತಾ? ಈ ರೀತಿ ಮಾಡಿದಾಗ ಅದು ನಾವು ಭಗವಂತನಿಗೆ ಕೃತಜ್ಞತೆಯನ್ನು ತೋರಿಸ್ದಾಗೆ. ನಮಗೇನೋ ಕೊಟ್ಟಿದ್ದಾನೆ, ಅದನ್ನು ನಾನು ಉಪಯೋಗ ಮಾಡಿಕೊಂಡು ಅದನ್ನು ಬೇರೆಯವ್ರಿಗೂ ಕೊಟ್ಟಾಗ ಅದು ನಾವು ಭಗವಂತನಿಗೆ ತೋರಿಸುವಂಥ ಕೃತಜ್ಞತೆ. ಯಾವುದೇ ಕುಟುಂಬವಾಗಲಿ, ರಾಷ್ಟ್ರವಾಗಲಿ ಅಥವಾ ಸಮಾಜವಾಗಲಿ ಅಂತಹ ಮನ್ನಣೆಯನ್ನು ಕೊಟ್ಟಾಗ ಆ ನಿವಾಸವು ವೈಕುಂಠ ಸದೃಶವಾಗುತ್ತದೆ. ಅಲ್ಲಿ ಈ ಲೌಕಿಕ ಜಗದ ತಾಪತ್ರಯಗಳು ಇರಲಾರವು. ಈಗ ವೈಕುಂಠ ಅಂತಂದ್ರೆ ಏನು? ಕುಂಠವೇ ಇಲ್ಲದೆ ಇರುವಂಥದ್ದು ಅಂದರೆ ಏನು? ತೊಂದರೆಗಳು, ಪ್ರಾಬ್ಲಮ್ಗಳು ಅಂತ ಹೇಳ್ತೀವಲ್ಲ, ಅಂಥದ್ದು ಇಲ್ಲದೆ ಇರುವಂಥದ್ದನ್ನು ವೈಕುಂಠ ಅಂತ ಹೇಳ್ತಾರೆ. ಆದರೆ ಇವಾಗ ಒಂದು ಕುಟುಂಬನೇ ಆಗಿರಲಿ, ರಾಷ್ಟ್ರನೇ ಆಗಿರಲಿ, ಸಮಾಜನೇ ಆಗಿರಲಿ, ಅವರು ತಾವು ಪಡ್ಕೊಂಡಿದ್ದನ್ನು ಮತ್ತೆ ವಾಪಸ್ ಎಲ್ಲರಿಗೂ ಹಂಚೋ ಅಂಥ ಬುದ್ಧಿಯನ್ನು ಬೆಳೆಸ್ಕೊಂಡ್ರೆ ಮತ್ತು ಅದನ್ನು ಸಮರ್ಪಣಾ ಭಾವದಿಂದ, ಇದು ನಾನು ಭಗವಂತನಿಗಾಗಿ ಅವನಿಂದ ಪಡೆದಿರೋದನ್ನು ಅವನಿಗೆ ವಾಪಸ್ ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಬೇರೆಯವ್ರಿಗೆ ಅದನ್ನೆಲ್ಲ ಹಂಚಿದಾಗ ಆ ಜಾಗವೆಲ್ಲವೂ ಕೂಡ ವೈಕುಂಠನೇ ಆಗುತ್ತೆ ಅಂತ. ಯಾಕಂದರೆ ಈ ರೀತಿ ಒಬ್ರಿಗೊಬ್ರು ತಮ್ಮ ಹತ್ರ ಇರೋದನ್ನು ಎಲ್ಲರಿಗೂ ಹಂಚ್ತಾ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸಮರ್ಪಣೆ ಮಾಡ್ತಾ ಇದ್ದಾಗ ಅದು ವೈಕುಂಠ ಆಗದೆ ಇನ್ನೇನಾಗುತ್ತೆ? ಯಾವಾಗ ನನಗೇ ಇರಬೇಕು, ಇದು ನಂದು, ನಾನೇ ಮಾಡಿದ್ದು, ನಾನೇ ಗಳಿಸಿರೋದು, ನನ್ನ ಹತ್ರನೇ ಇರೋದು ಅನ್ನೋದೆಲ್ಲ ಬರುತ್ತೋ ಆವಾಗೇ ಹೊಡೆದಾಟ, ಕಿತ್ತಾಟಗಳೆಲ್ಲ ಆಗೋದಲ್ವಾ. ಆದರೆ ಯಾವಾಗ ಸಮರ್ಪಣೆ ಭಾವ ಇರುತ್ತೋ, ಸ್ವೀಕರಿಸಿದ್ದೆಲ್ಲವನ್ನ ಸಮರ್ಪಣೆ ಮಾಡೋದಿರುತ್ತೋ, ಅದು ಭಗವಂತನಿಗೆ ನಾವು ಕೃತಜ್ಞತೆಯನ್ನೂ ತೋರಿಸ್ತೀವಿ. ಮತ್ತು ಒಬ್ರಿಗೊಬ್ಬರು ಸಾಮರಸ್ಯ ಕೂಡ ಇರುತ್ತೆ. ಅಲ್ಲಿ ಒಬ್ರನ್ನೊಬ್ರು ಮರ್ಯಾದೆ ಕೊಡ್ತೀವಿ. ಅವನ ಹತ್ರ ಇರೋದು ಭಗವಂತನ ಕೃಪೆಯಿಂದ ಇರುವಂಥದ್ದು ಅನ್ನೋದು ನಮಗೆ ಬಂದ್ಬಿಟ್ರೆ ನಾವು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಏನೂ ಇರೋದಿಲ್ಲ. ಆವಾಗ ಈ ಜಗತ್ತಲ್ಲಿರುವಂಥ ತಾಪತ್ರಯಗಳು ತಾನಾಗೆ ಸರಿ ಹೋಗುತ್ತೆ. ಈ ಆಧುನಿಕ ಯುಗದಲ್ಲಿ ಕೃಷ್ಣ ಪ್ರಜ್ಞೆಯ ಧರ್ಮ ಪ್ರಚಾರ ಕಾರ್ಯವು ಪ್ರತಿಯೊಬ್ಬನಿಗೂ ಭಗವಾನ್ ಕೃಷ್ಣನ ಸರ್ವೋತ್ತಮತೆಯನ್ನು ಮನವರಿಕೆ ಮಾಡಿಕೊಡುತ್ತದೆ. ಸ್ವಾಧೀನದಲ್ಲಿ ಇರುವುದೆಲ್ಲವನ್ನೂ ಭಗವಂತನ ಅನುಗ್ರಹದಿಂದ ಲಭಿಸಿದ ಕೊಡುಗೆ ಎಂದೇ ಪರಿಗಣಿಸಬೇಕು. ಪ್ರತಿಯೊಬ್ಬನೂ ಕೃಷ್ಣ ಪ್ರಜ್ಞೆಯ ಮೂಲಕ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕು. ಗೃಹಸ್ಥನಾಗಿ, ಪೌರನಾಗಿ, ಇಲ್ಲವೇ ಮಾನವ ಸಮಾಜದ ಸದಸ್ಯನಾಗಿ ತನ್ನ ಸ್ಥಾನದಲ್ಲಿ ಸುಖವಾಗಿ, ಶಾಂತಿಪೂರ್ಣವಾಗಿ ಇರಬೇಕೆಂದು ಬಯಸುವುದಾದರೆ ಆತ ಭಗವಂತನ ಆನಂದಕ್ಕಾಗಿ ಭಕ್ತಿ ಸೇವೆಯನ್ನು ಹೆಚ್ಚಿಸಿಕೊಳ್ಳಲೇಬೇಕು. ಗುರುಗಳಿಲ್ಲಿ ಈ ಒಂದು ಆಧುನಿಕ ಯುಗದಲ್ಲಿ
ಕೃಷ್ಣ ಪ್ರಜ್ಞೆಯ ಧರ್ಮ ಪ್ರಚಾರ ಅಂತಂದ್ರೆ ಏನು? ಭಗವಂತನ ಬಗ್ಗೆ ಎಲ್ಲ ಕಡೆ ಹೇಳೋದು. ಅದು ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಕೃಷ್ಣನ ಸರ್ವೋತ್ತಮತೆ, ಎಲ್ಲ ಕಡೆನೂ ಅವನು ಸರ್ವೋತ್ತಮನಾಗಿದ್ದಾನೆ ಅನ್ನೋದನ್ನ ಹೇಳ್ಕೊಡುತ್ತೆ ನಮಗೆ. ಭಗವಂತನೇ ಸರ್ವಸ್ವ ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ ನಮಗೆ. ಅದಕ್ಕೋಸ್ಕರ ಎಲ್ಲ ಕಡೆ ಅದರ ಪ್ರಚಾರ ಮಾಡಬೇಕು. ಭಗವಂತನ ವಿಷಯಗಳು ನಮಗೇನು ಗೊತ್ತಿದೆಯೋ ಎಲ್ಲ ಕಡೆ ಹೇಳ್ತಾ ಹೋಗಬೇಕು. ಮತ್ತು ಧರ್ಮಗ್ರಂಥಗಳಿಂದ ನಾವೇನು ತಿಳ್ಕೊಂಡಿದ್ದೀವೋ ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಾ ಹೋಗಬೇಕು. ಆಮೇಲೆ ನಮ್ಮ ಹತ್ರ ಇರೋದೆಲ್ಲವನ್ನೂ ಕೂಡ ಅದು ನಾನು ಮಾಡಿರುವಂಥದ್ದು ಅಥವಾ ನನ್ನಿಂದ ಸಿಕ್ಕಿರುವಂಥದ್ದಲ್ಲ, ಅದು ಭಗವಂತನ ಅನುಗ್ರಹದಿಂದ ನನ್ನ ಹತ್ರ ಇರುವಂಥದ್ದು. ಅವನ ವಸ್ತು ನನ್ನ ಹತ್ರ ಇದೆ, ಅವನು ಕೊಟ್ಟಿರುವಂಥ ಒಂದು ಕೊಡುಗೆ, ಗಿಫ್ಟ್ ಅಂತ ಅನ್ಕೋಬೇಕು ನಾವು. ಆಯಿತಾ? ಆ ರೀತಿ ಮಾಡ್ತಾ ನಾವು ಭಗವಂತನನ್ನೇ ಮನಸ್ಸಲ್ಲಿಟ್ಕೊಂಡು ಸದಾ ಅವನ ಸೇವೆಯಲ್ಲಿ ನಾವು ತೊಡಗಿರಬೇಕು. ಗೃಹಸ್ಥನಾಗಿ ಮತ್ತು ಪೌರನಾಗಿ ಅಥವಾ ಮಾನವ ಸಮಾಜದ ಒಬ್ಬ ಸದಸ್ಯನಾಗಿ ತನ್ನ ಸ್ಥಾನವನ್ನು ಸುಖವಾಗಿರಬೇಕು, ಶಾಂತಿಪೂರ್ಣವಾಗಿ ನಾನು ಇರಬೇಕಪ್ಪ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಭಗವಂತನ ಆನಂದಕ್ಕಾಗಿ ಭಕ್ತಿ ಸೇವೆಯನ್ನು ಅವನು ಹೆಚ್ಚಿಸ್ಕೊಳ್ಳೇಬೇಕು. ಅಂದರೆ ಆ ರೀತಿಯ ಒಂದು ಆನಂದ ನಮಗೆ ಬೇಕು ಅಂದರೆ ಭಗವಂತನನ್ನು ತೃಪ್ತಿಪಡಿಸ್ಬೇಕು ನಾವು ಫಸ್ಟು. ಅದಕ್ಕೆ ಇರೋದು ಒಂದೇ ಮಾರ್ಗ ಅಂತಂದರೆ ಭಕ್ತಿ. ಭಕ್ತಿಯಿಂದ ಭಗವಂತನನ್ನು ನಾವು ಎಲ್ಲ ಸೇವೆ ಮಾಡ್ತಾ ಹೋದರೆ ಸಾಕು, ಭಗವಂತನೂ ತೃಪ್ತಿ ಪಡ್ತಾನೆ, ನಮಗೂ ಕೂಡ ಆನಂದ ಅನ್ನೋದು ಸಿಗುತ್ತೆ, ಶಾಂತಿ ಅನ್ನೋದು ಸಿಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ. ಬೇಕಾದರೆ ನೀವು ಎಷ್ಟೇ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಬಿಡಿ, ಅದರಲ್ಲಿ ಸುಖ ಅನ್ನೋದಿರೋದಿಲ್ಲ, ಶಾಂತಿ ಅನ್ನೋದು ಇರೋದಿಲ್ಲ. ಇಲ್ಲ ಇದೆಯಲ್ಲ, ನನ್ನ ಹತ್ರ ಮನೆ ಇದೆ, ಬಂಗ್ಲೆ ಇದೆ, ಕಾರ್ ಇದೆ, ಕಾಳುಗಳಿದ್ದಾರೆ, ಇದೆಲ್ಲ ಸುಖ ಅಂತ ಅಂದ್ಕೊಂಡಿದ್ರೆ ಅದು ನಿಜವಾದ ಸುಖ ಅಲ್ವೇ ಅಲ್ಲ. ನಿಜವಾದ ಸುಖ, ನಿಜವಾದ ಶಾಂತಿ ಬೇಕು ಅಂತಂದರೆ ಅದು ಭಗವಂತನಿಂದ ಮಾತ್ರ ಸಿಗೋದು. ಭಗವಂತನಿಂದ ಸಿಗಬೇಕು ಅಂತಂದರೆ ನಾವು ಅವನ್ನ ಸೇವೆ ಮಾಡಬೇಕು. ಆಗ ಮಾತ್ರ ಅದು. ನಾವು ಏನು ದುಡ್ಡು ಖರ್ಚು ಮಾಡಬೇಕು ಅಥವಾ ನಾನು ಒಂದು ಒಳ್ಳೆ ಮನೇಲಿರಬೇಕು, ಕಾರು ಬಂಗ್ಲೆ ಇದೆಲ್ಲ ಇದ್ರೇ ಭಗವಂತ ಅಲ್ಲ. ಅಲ್ಲ, ನಮ್ಮ ಮನಸ್ಸು ದೊಡ್ಡದಾಗಿರಬೇಕು. ನಾವು ಅವನಿಗೆ ಸಮರ್ಪಿಸ್ಕೋಬೇಕು. ನಮ್ಮನ್ನು ನಾವು ಅವನಲ್ಲಿ ಶರಣಾಗತಿ ಆಗಬೇಕು, ಸಮರ್ಪಣೆ ಭಾವ ಇರಬೇಕು, ಅವನನ್ನು ಪ್ರೀತಿಸ್ಬೇಕು. ಇದು ಮಾಡಬೇಕಾಗಿರೋದು. ಇದಕ್ಕೆಲ್ಲೋ ಹೋಗಬೇಕಾಗಿಲ್ಲ, ಇದಕ್ಕೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಆಯಿತಾ? ಕೂತ್ ಕಡೆ ನಾವು ಭಗವಂತನನ್ನು ಪ್ರೀತಿಸಬಹುದು. ಅದನ್ನು ಮಾಡಬೇಕಷ್ಟೇ. ಈಗ ಸದ್ಗುರುಗಳಾಗಿರ್ಬೋದು, ಯೋಗಿಗಳು, ತಪಸ್ವಿಗಳು ಇವರೆಲ್ಲ ಏನು ಮಾಡ್ತಾರೆ? ಅವ್ರು ಊರೂರು ಅಲಿಯಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆ ಭಗವಂತನ ಧ್ಯಾನದಲ್ಲಿ ಮುಳುಗಿರ್ತಾರೆ. ಅವ್ರಿಗಿರುವಂಥ ಆನಂದ, ಆ ಸಂತೋಷ, ಆ ನೆಮ್ಮದಿ, ಶಾಂತಿ ಅನ್ನೋದು ಬೇರೆ ಯಾರಿಗೂ ಇರೋದಿಲ್ಲ. ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಆನಂದ, ಶಾಂತಿ ಇರುತ್ತೆ. ಎಲ್ಲಿ ಈ ವಿಷಯಗಳು ತುಂಬಿಕೊಂಡಿರುತ್ತೋ ಅಲ್ಲಿ ಆನಂದ, ಶಾಂತಿ ಅನ್ನೋದು ಇರೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.